ಒಂದು ಹಳ್ಳಿಯಲ್ಲಿ ಶಿವಪ್ಪನೆಂಬ ಒಬ್ಬ ಹಸುಪಾಲಕನು ವಾಸಿಸುತ್ತಿದ್ದನು. ಅವನು ಸರಳವಾದ ಜೀವನ ನಡೆಸುತ್ತಿದ್ದ. ತನ್ನ ಹಸುಗಳನ್ನು ಪ್ರೀತಿಯಿಂದ ಹಾಗೂ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಿದ್ದ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಹಸುಗಳ ಆರೈಕೆ ಮಾಡಿ ಹಾಲನ್ನು ಮಾರುಕಟ್ಟೆಗೆ ತಂದು ಮಾರುತ್ತಿದ್ದನು. ಅವನು ಶ್ರಮಿಕ, ಪ್ರಾಮಾಣಿಕ ಮತ್ತು ಶಾಂತಿಯುತ ವ್ಯಕ್ತಿ. ಹಾಲಿನ ಬೆಲೆ ಕೆಲವೊಮ್ಮೆ ಕುಸಿದು ಹೋಗುತ್ತಿತ್ತು. ಹಸುಗಳ ಆಹಾರದ ವೆಚ್ಚ ಹೆಚ್ಚಾಗುತ್ತಿದ್ದ. ಆದಾಯ ಮತ್ತು ಖರ್ಚಿನ ನಡುವಿನ ಅಸಮತೋಲನ ಹೆಚ್ಚಾಗುತ್ತಿತ್ತು. ಈ ತೊಂದರೆಗಳನ್ನು ಹೊರತಾಗಿಯೂ ಶಿವಪ್ಪನು ಧೈರ್ಯದಿಂದ ತನ್ನ ಕೆಲಸವನ್ನು ಮುಂದುವರೆಸುತ್ತಿದ್ದನು. ಒಂದು ದಿನ ಭಾರೀ ಮಳೆಯಾಗಿದೆ. ಹಳ್ಳಿಯ ರಸ್ತೆಗಳು ಹಚ್ಚಿ ಹೋದವು. ಹಾಲು ಮಾರುಕಟ್ಟೆಗೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಈ ಕಾರಣದಿಂದ ಶಿವಪ್ಪಗೆ ಆ ದಿನ ಹೆಚ್ಚಿನ ನಷ್ಟವಾಯಿತು. ಆತನ ಆಯಸ್ಸಿನಂತೆಯೇ ಆ ದಿನವೂ ಶ್ರಮ ಮಾಡಿದ್ದರೂ ಫಲ ದೊರೆತಿಲ್ಲ. ಈ ಕಷ್ಟದ ಸಂದರ್ಭದಲ್ಲಿ ಶಿವಪ್ಪ ನಿರಾಸೆಯಾಗಲಿಲ್ಲ. ಆತನು ತನ್ನ ಮನಸ್ಸಿನಲ್ಲಿ ಒಂದು ನಿಶ್ಚಯ ಮಾಡಿದನು. ಸಂಕಷ್ಟಗಳು ಜೀವನದ ಭಾಗ. ಅವುಗಳಿಂದ ಓಡಿದರೆ ಬದಲು ಪಾಠ ಕಲಿಯಬೇಕು. ತಾಳ್ಮೆ, ಶ್ರಮ ಮತ್ತು ಧೈರ್ಯವೇ ಪರಿಹಾರ. ಈ ಘಟನೆ ನಂತರ ಶಿವಪ್ಪನು ಇನ್ನಷ್ಟು ಶ್ರಮದಿಂದ ಹಸುಗಳ ಆರೈಕೆ ಮಾಡಿದನು. ಮಾರುಕಟ್ಟೆಗೆ ಹಾಲು ತರುವಲ್ಲಿ ಹೆಚ್ಚು ಜಾಗರೂಕತೆಯಿಂದ ನಡೆದುಕೊಂಡನು. ಕೆಲವು ಸಮಯದಲ್ಲಿ ಅವನ ಶ್ರಮ ಫಲ ನೀಡಿತು. ಹಳ್ಳಿ ಜನರು ಅವನ ಧೈರ್ಯ, ಶ್ರಮ ಮತ್ತು ನಿಷ್ಠೆಯನ್ನು ಮೆಚ್ಚಿದರು.